ಹಾಯ್ ಎಲ್ರಿಗೂ ಹೇಗಿದ್ದೀರಾ? ಬನ್ನಿ ಇವತ್ತು ಆಂಧ್ರ ಸ್ಪೆಷಲ್ ಆವಕಾಯ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಮಾಡೋದು ತುಂಬಾನೇ ಸಿಂಪಲ್ಲು, ಹಾಗೆ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಒಂದು 6 ಮಂತ್ಸ್ ವರೆಗೂ ಕೆಡದೆ ಹೇಗೆ ಇಟ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ. ನೋಡಿ ನಾನಿಲ್ಲಿ ಒಂದು 3 ಮಾವಿನಕಾಯಿನ ತಗೊಂಡಿದ್ದೀನಿ. ಇದು ಅರ್ಧ ಕೆಜಿ ಇದೆ. ಇದನ್ನ ನೀಟಾಗಿ ತೊಳೆದು ಒರೆಸ್ಬಿಟ್ಟು ಒಂದು 5ಇಂದ 10 ನಿಮಿಷ ನಾನು ಬಿಸಿಲಲ್ಲಿ ಇಟ್ಕೊಂಡಿದ್ದೆ. ನಾವು ಹಚ್ಚೋ ಚಾಕು ಏನಿದೆ, ಚಾಕು ಮತ್ತೆ ಮಣೆ ಎಲ್ಲವನ್ನೂ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಟ್ಟುಕೊಂಡು ನಂತರ ನಾವು ಇದನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಎಲ್ಲನೂ ಸ್ವಲ್ಪನೂ ತೇವ ಇಲ್ದಿರೋ ಹಾಗೆ ನಾವು ನೋಡ್ಕೋಬೇಕು. ನೋಡಿ ಈ ರೀತಿ ಎಲ್ಲವೂ ಕಟ್ ಮಾಡ್ಕೊಂಡು ಬಂದಿದ್ದೀನಿ. ಅವರಾದ್ರೆ ಆಂಧ್ರ ಸ್ಟೈಲಲ್ಲಿ ಸ್ವಲ್ಪ ದಪ್ಪ ದಪ್ಪ ಪೀಸ್‌ಗಳನ್ನ ಹಾಕೊಳ್ತಾರೆ. ಅಂದ್ರೆ ಅವರು ವಾಟೆ ಸಮೇತ ಹಚ್ಚಿಟ್ಕೊಳ್ತಾರೆ. ನಾನಿಲ್ಲಿ ನಾರ್ಮಲ್ ಆಗಿ ನಾವು ಹೇಗೆ ಹಚ್ಕೊಳ್ತೀವಿ ಮಾವಿನಕಾಯಿ ಉಪ್ಪಿನಕಾಯಿಗೆ ಆ ರೀತಿ ಹಚ್ಚಿಟ್ಕೊಂಡಿದ್ದೀನಿ. ಇದನ್ನೊಂದು ಅರ್ಧ ಗಂಟೆ ಫ್ಯಾನ್ ಕೆಳಗಡೆ ಇಟ್ಟು ತಗೊಳ್ಳೋಣ. ಅದರಲ್ಲಿರೋ ತೇವದ ಅಂಶ ಎಲ್ಲ ಹೋಗಾದ್ಮೇಲೆ ನಾವು ಇದನ್ನ ಯೂಸ್ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ನೋಡಿ ಒಂದು 100 ಗ್ರಾಮ್ ಆಗೋಷ್ಟು ಸಾಸಿವೆನ ತಗೊಂಡಿದ್ದೀನಿ. ಹಾಗೆ ಒಂದು 25 ಗ್ರಾಮ್ ಆಗೋಷ್ಟು ಮೆಂತ್ಯ. ಇದನ್ನ ತುಂಬಾ ಉರಿಯೋ ಅವಶ್ಯಕತೆ ಇಲ್ಲ. ಜಸ್ಟ್ ಬಿಸಿ ಮಾಡಿ ತಗೊಂಡ್ರೆ ಸಾಕಾಗುತ್ತೆ. ಅವ್ರು ಮಾಡೋದಾದ್ರೆ ಹೇಗಪ್ಪ ಅಂದ್ರೆ 2ರಿಂದ 3 ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಳ್ತಾರೆ ಸಾಸಿವೆ ಮತ್ತೆ ಮೆಂತ್ಯನ. ನಂತರ ಅವರು ಡೈರೆಕ್ಟ್ ಆಗಿ ಪೌಡರ್ ಮಾಡಿ ಹಾಕೊಳ್ತಾರೆ. ನಾನಿಲ್ಲಿ ಬಿಸಿಲಲ್ಲಿ ಒಣಗಿಸ್ತಿಲ್ಲ ಇದನ್ನ. ಹಾಗೇನೆ ಲೈಟ್ ಆಗಿ ಬಿಸಿ ಮಾಡ್ಬಿಟ್ಟು ಇದನ್ನ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. 100 ಗ್ರಾಮ್ ಸಾಸಿವೆಗೆ 25 ಗ್ರಾಮ್ ಇಲ್ಲಾಂದ್ರೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕರೆಕ್ಟ್ ಆಗಿರುತ್ತೆ. ನೋಡಿ ಇದೆಲ್ಲ ತಣ್ಣಗಾದ್ಮೇಲೆ ರುಬ್ಕೊಂಡು ಬರೋಣ. ನೋಡಿ ಇದನ್ನ ರುಬ್ಕೊಂಡ್ ಬರ್ತೀನಿ. ಈಗ ಇದನ್ನ ತೆಗೆದು ಸೈಡಲ್ಲಿ ಇಟ್ಕೊಳ್ಳೋಣ. ಆಲ್ರೆಡಿ ನಾವು ಫ್ಯಾನ್ ಕೆಳಗಡೆ ಇಟ್ಟಿರುವಂತ ಮಾವಿನಕಾಯಿ ಪೀಸ್ನ ತಗೊಂಬಂದು ಬೌಲ್ಗೆ ಹಾಕೊಳ್ಳೋಣ. ಇದು ತೇವಾಂಶ ಅನ್ನೋದೆಲ್ಲ ಹೋಗ್ಬೇಕು. ಅದ್ರಲ್ಲಿ ಮಾವಿನಕಾಯಿಲಿರೋ ತೇವದ ಅಂಶ ಏನಿರುತ್ತೆ ಅದೆಲ್ಲ ಹೋದ ನಂತರ ನಾವು ಇದನ್ನ ಯೂಸ್ ಮಾಡ್ಕೋಬೇಕಾಗತ್ತೆ. ಈಗ ಬೌಲ್ ಹಾಕೊಂಡಿರೋ ಪೀಸಸ್ಗೆ ನಾವು ಪೌಡರ್ ಮಾಡ್ಕೊಂಡಿರೋಂಥ ಸಾಸಿವೆ ಮತ್ತು ಮೆಂತ್ಯ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಪೂರ್ತಿಯಾಗಿ ಎಲ್ಲವೂ ಹಾಕ್ಕೊಂಡಿದ್ದು ಕರೆಕ್ಟಾಗಿ ಅದು ಅರ್ಧ ಕೆಜಿಗೆ ಅಷ್ಟು ಹಿಡಿಯುತ್ತೆ. ಹಾಗೆಯೇ 100 ಗ್ರಾಮ್ ಆಗೋಷ್ಟು ಅಚ್ಚ ಖಾರದ ಪುಡಿ. ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆಯೇ ಒಂದು 100 ಗ್ರಾಮ್ ಆಗೋಷ್ಟು ಕಲ್ಲುಪ್ಪು. ಆಕ್ಚುಲಿ ಉಪ್ಪನ್ನ ಪೌಡರ್ ಮಾಡಿ ಹಾಕ್ಕೋಬೇಕು. ನಾನು ಮರ್ತು ಹಾಗೆ ಹಾಕ್ಬಿಟ್ಟೆ. ಹಾಗೆ ಅದ್ರ ಜೊತೆಗೇನೆ ಒಂದು 5-6 ಪಾಯಿ ಆಗೋಷ್ಟು ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಬಂದು ಆಪ್ಷನಲ್, ಬೇಕು ಅಂದ್ರೆ ನೀವು ಹಾಕ್ಕೋಬೋದು ಅಥವಾ ಸ್ಕಿಪ್ ಮಾಡ್ಕೋಬೋದು. ತುಂಬಾ ಸಿಂಪಲ್ ಇದು ಮಾಡೋದು. ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ತುಂಬಾ ಇಷ್ಟಪಡ್ತಾರೆ ಆಂಧ್ರದಲ್ಲಿ. ಇದೆಲ್ಲ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ನಂತರ ನಾವು ಇದಕ್ಕೆ ನೋಡಿ ಕಡ್ಲೆಕಾಯಿ ಎಣ್ಣೆ ಹಾಕಿದ್ರೆ ಇದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಕಡ್ಲೆಕಾಯಿನ ಯೂಸ್ ಮಾಡ್ಕೊಳ್ತೀನಿ. ಇದನ್ನ ಎಣ್ಣೆನ ಕಾಯಿಸೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಹಾಕೋದೆ ಹಾಗೇನೆ. ಅವ್ರು ಹಾಕೋದಾದ್ರೆ 1 ಕೆಜಿಗೆ 1 ಕೆಜಿ ಆಗೋಷ್ಟು ಎಣ್ಣೆನ ಬಳಸ್ತಿದ್ದಾರೆ. ನಾನಿಲ್ಲಿ ಇದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ನನ್ನ ಪ್ರಕಾರ ಒಂದು 200, 250 ಗ್ರಾಮ್ ಒಳಗಡೆನೆ ನಾನು ಬಳಸ್ಕೊಂಡಿದ್ದೀನಿ. ಅಂದ್ರೆ ಒಂದು 1/4 ಕೆಜಿ ಅಂತ ಇಟ್ಕೊಳ್ಳಿ. ಅಷ್ಟು ಹಾಕ್ಲಿಲ್ಲ ಅಂದ್ರೆ ಇದು ಪರ್ಫೆಕ್ಟ್ ಆಂಧ್ರ ಸ್ಟೈಲ್ ಆವಕಾಯ ಆಗೋದೇ ಇಲ್ಲ. ಯಾಕೆಂದ್ರೆ ಎಣ್ಣೆ ಹೆಚ್ಚಿಗೆ ಹಾಕೋದ್ರಿಂದ ತುಂಬಾ ದಿನಗಳವರೆಗೂ ಇರುತ್ತೆ ಇದು. ಅಂದ್ರೆ ಕೆಡದೇ ಇರುತ್ತೆ. ಹಾಗಾಗಿ ಅವರು ಎಣ್ಣೆನ ತುಂಬಾ ಬಳಸ್ತಾರೆ ಇದಕ್ಕೆ. ನಿಮ್ಗೆ ನೋಡ್ಕೊಂಡು ಮೆಜರ್ ಮಾಡ್ಕೊಂಡು ಬೇಕಾದ್ರೆ ನೀವು ಹಾಕ್ಕೋಬಹುದು. ನಾನು ಹಾಗೆ ಒಂದು ಕಣ್ಣಳತೆಲಿ ಇದಕ್ಕೆ ಎಷ್ಟು ಬೇಕಾಗುತ್ತೋ ನೋಡ್ಕೊಂಡು ಅಷ್ಟನ್ನ ಹಾಕ್ಕೊಂಡೆ. ಬಟ್ ನನ್ನ ಪ್ರಕಾರ ಒಂದು 200, 250 ಗ್ರಾಮ್ ಅಷ್ಟೇನೆ. ನೋಡಿ ಇನ್ನೂ ಸ್ವಲ್ಪ ಡ್ರೈ ಆಗೇ ಇದೆ. ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಆಯಿಲ್‌ನ ಹಾಕ್ಕೊಳ್ತೀನಿ. ಆಕ್ಚುಲಿ ಇದನ್ನ ಕಲ್ಸೋದಿದೆಯಲ್ಲ ಅದು ಕೂಡ ಒಂದು ಕಲೆ. ಅವರು ಅದೇ ಕೈಯಲ್ಲೇ ನೀಟಾಗಿ ಕಲಿಸ್ತಾರೆ. ಪ್ರತಿಯೊಂದು ಪೀಸ್‌ಗೂನು ಉಪ್ಪು, ಖಾರ ಚೆನ್ನಾಗಿ ಹಿಡಿಬೇಕು. ಹಾಗಾಗಿ ಚೆನ್ನಾಗಿ ಕೈ ಹಾಕ್ಬಿಟ್ಟು ಚೆನ್ನಾಗಿ ಕೈಯಲ್ಲೇ ಕಲಿಸ್ತಾರೆ. ನಾನಿಲ್ಲಿ ಸ್ಪೂನಲ್ಲಿ ಕಲಿಸ್ತಿದ್ದೀನಿ. ನೋಡಿ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ನೀಟಾಗಿ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ ನನಗೆ ಸಾಕು ಅಂತ ಅನ್ನಿಸ್ತಿದೆ. ಯಾಕೆಂದ್ರೆ ತುಂಬಾ ಈಗಲೇ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ, ಗೊತ್ತಾಗಲ್ಲ ನಮಗೆ. ಹಾಗಾಗಿ ಒಂದು 2 ಡೇಸ್ ಆದ್ಮೇಲೆ ನಮ್ಗೆ ಗೊತ್ತಾಗುತ್ತೆ. ಚೆನ್ನಾಗಿ ಊರಿರುತ್ತಲ್ವಾ? ಎಷ್ಟು ಎಣ್ಣೆ ಹಿಡ್ಕೊಂಡಿರುತ್ತೆ ಅಂತ ನೋಡ್ಕೊಂಡು ನಾವು ಒಂದು ಕಣ್ಣಳತೆಲಿ ಹಾಕ್ಕೋಬೇಕಾಗತ್ತೆ. ನೋಡಿ ಇದನ್ನ ಒಂದು ಬೌಲ್‌ಗೆ ಟ್ರಾನ್ಸ್‌ಫರ್ ಮಾಡ್ಕೊಳ್ಳೋಣ. ಆಕ್ಚುಲಿ ನಿಮ್ಮ ಹತ್ರ ಜಾರ್ ಇದ್ರೆ ಜಾರ್‌ಗೆ ಡೈರೆಕ್ಟ್ ಆಗಿ ಹಾಕ್ಕೋಬಹುದು. ನನ್ನ ಹತ್ರ ಜಾರ್ ಇಲ್ಲ. ಹಾಗಾಗಿ ನಾನು ಈ ಗಾಜಿನ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಾಂದ್ರೆ ಒಂದು ಪ್ಲಾಸ್ಟಿಕ್ ಬಾಕ್ಸ್‌ಗಾದ್ರೂ ಹಾಕಿ ಟೈಟ್ ಆಗಿ ಮುಚ್ಚಿಟ್ಕೋಬೇಕಾಗುತ್ತೆ. ಗಾಳಿ ಆಡ್ದಿರೋ ಹಾಗೆ ನೋಡ್ಕೋಬೇಕು. ನೋಡಿ ಈಗ ಮೇಲುಗಡೆ ಒಂದು ಸ್ವಲ್ಪ ಆಯಿಲ್‌ನ ಹಾಕ್ಬಿಟ್ಟು ಒಂದು 2 ಡೇಸ್ ಆದ್ಮೇಲೆ ನಿಮ್ಗೆ ತೋರಿಸ್ತೀನಿ.
ಈ ರೀತಿ ಒಂದು ಬೌಲ್‌ಗೆ ಹಾಕೊಂಡ ನಂತರ ಅಂದ್ರೆ ಒಂದು ಬಾಕ್ಸ್‌ಗೆ ಹಾಕೊಂಡ ನಂತರ ಮೇಲೆಗಡೆ ಒಂದು ಸ್ವಲ್ಪ ಆಯಿಲ್‌ನ ಹಾಕ್ಕೋಬೇಕಾಗತ್ತೆ. ಆಯಿಲ್ ಹಾಕೋದ್ರಿಂದ ಕೆಡದೇ ಇರುತ್ತೆ ಅಂತ. ಆವಕಾಯಿ ಅಂದ್ರೇನೆ ಸ್ವಲ್ಪ ಆಯಿಲ್ ಅನ್ನೋದು ಹೆಚ್ಚಿಗೆ ಇರುತ್ತೆ. ಹಾಗಾಗಿ ಇಷ್ಟೊಂದು ಆಯಿಲ್ ಹಾಕ್ತಿದ್ದಾರೆ ಅಂತ ಅನ್ಕೋಬೇಡಿ. ಇದಕ್ಕೆ ಅಷ್ಟು ಹಾಕಿದ್ರೇನೆ ಇದು ಟೇಸ್ಟ್ ಅನ್ನೋದೇ ಬರೋದು. ಬನ್ನಿ ಈಗ ಇದನ್ನ ಕ್ಲೋಸ್ ಮಾಡಿ ಒಂದು 2 ಡೇಸ್ ಆದ ನಂತರ ನಿಮ್ಗೆ ತೋರಿಸ್ತೀನಿ ಹೇಗಾಗಿದೆ ಅಂತ. ನೋಡಿ ಈಗ ಇದು 2 ಡೇಸ್ ಆಗಿದೆ. ಮಧ್ಯದಲ್ಲಿ ಗುಳಿ ಇದೆಯಲ್ಲ, ಅದು ಆಲ್ರೆಡಿ ನಾನು ಒಂದು ಪೀಸ್ ತಗೊಂಡು ತಿಂದ್ಬಿಟ್ಟಿದ್ದೆ. ಹಾಗಾಗಿ ಅದು ಗುಳಿ ಬಿದ್ದಿದೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಆಕ್ಚುಲಿ ಇದು ಬೌಲ್ ತುಂಬಾನೇ ಚಿಕ್ಕದಾಗಾಯ್ತು ಈ ಉಪ್ಪಿನಕಾಯಿಗೆ. ಸೊ ಹಾಗಾಗಿ ನಾನು ಇಲ್ಲಿ ಪ್ಲಾಸ್ಟಿಕ್ ಒಂದು ಬಾಕ್ಸ್ ಇದೆ ಅದಕ್ಕೆ ಹಾಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಹಾಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ನಾನು ನಿಮಗೆ 5 ಡೇಸ್ ಆದಮೇಲೆ ತೋರಿಸ್ತೀನಿ ಎಷ್ಟು ಸಾಫ್ಟ್ ಆಗುತ್ತೆ ಅಂತ. ಬಟ್ ನಾನು ಮಾಡಿದ ಮಿಸ್ಟೇಕ್ ಏನಪ್ಪ ಅಂದರೆ ಕಲ್ಲುಪ್ಪು ಪುಡಿ ಮಾಡ್ದಿರ ಹಾಕ್ಕೊಂಡಿದ್ದು. ನಾವು ಹೇಳಿಕಾಯಿ ಉಪ್ಪಿನಕಾಯಿ ಹಾಕುವಾಗ ಕಲ್ಲುಪ್ಪು ಡೈರೆಕ್ಟಾಗಿ ಹಾಗೆ ಹಾಕೋರು ನಮ್ಮಮ್ಮ. ಸೊ ನಾನು ಹಾಗೆ ಇದಕ್ಕೆ ಮರೆತು ಹಾಕ್ಬಿಟ್ಟೆ. ಆ್ಯಕ್ಚುಲಿ ನೀವು ಹಾಕುವಾಗ ಖಂಡಿತ ನೀವು ಪುಡಿ ಮಾಡಿನೇ ಹಾಕ್ಕೊಳ್ಳಿ. ನೋಡಿ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಆಯಿಲ್‌ನ ಹಾಕ್ಬಿಟ್ಟು ಮುಚ್ಚಿಟ್ಬಿಡ್ತೀನಿ. ಮತ್ತೆ ಒಂದು 2 ಡೇಸ್ ಆದಮೇಲೆ ಅಂದರೆ ಟೋಟಲ್ 5 ಡೇಸ್ ಆದಮೇಲೆ ನಿಮಗೆ ತೋರಿಸ್ತೀನಿ ಹೇಗಾಗಿರುತ್ತೆ ಅಂತ. ಇದು ನೋಡಿ 5 ಡೇಸ್ ಆದಮೇಲೆ ಪರ್ಫೆಕ್ಟಾಗಿ ಆಂಧ್ರ ಸ್ಟೈಲ್ ಆವಕಾಯಿ ರೆಡಿ ಆಗಿದೆ. ತುಂಬ ಸಾಫ್ಟ್ ಆಗಿದೆ, ತುಂಬ ಚೆನ್ನಾಗಾಗಿದೆ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಮರೀದೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿ ನಿಮ್ಗೆ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ. ಈಗ ನಾನೇನು ಹೇಳಿದ್ದೀನಿ 100 ಗ್ರಾಮ್ ಸಾಸಿವೆಗೆ 25 ಗ್ರಾಮ್ ಮೆಂತ್ಯ ಕರೆಕ್ಟಾಗಿರುತ್ತೆ. ಪೂರ್ತಿಯಾಗಿ ಹಾಕ್ಕೊಂಡ್ರೆ ಅರ್ಧ ಕೆಜಿ ಮಾವಿನಕಾಯಿಗೆ ಕರೆಕ್ಟಾಗಿರುತ್ತೆ ಮೆಜರ್ಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.